ರಾಜ್ಯದಲ್ಲಿ ಸದ್ದಿಲ್ಲದೆ ಹೆಚ್ಚಾಗ್ತಾ ಇದೆ ಕೊರೋನಾ ವೈರಸ್ನ ಹಾವಳಿ. 1000 ಗಡಿ ದಾಟಿ ಸಾಗ್ತಾ ಇದೆ ಮಹಾಮಾರಿ ಕೋವಿಡ್ ಪ್ರಕರಣಗಳ ಸಂಖ್ಯೆ. ರಾಜ್ಯದಲ್ಲಿ ಈವರೆಗೆ 1287 ಕೋವಿಡ್ ಪ್ರಕರಣಗಳು ಸಕ್ರಿಯ ಆಗಿರೋದು. 1000 ಗಡಿ ದಾಟಿ ಸಾಗ್ತಾ ಇರೋದು ಮಹಾಮಾರಿ ಕೋವಿಡ್ ಪ್ರಕರಣ. ರಾಜ್ಯದಲ್ಲಿ ಇಲ್ಲಿವರೆಗೂ 1287 ಕೋವಿಡ್ ಪ್ರಕರಣಗಳು ಸಕ್ರಿಯ ಆಗಿದ್ದಾವೆ. ರಾಜ್ಯದಲ್ಲಿ ಈವರೆಗೆ ಕೋವಿಡ್ನಿಂದ 11 ಜನರು ಸಾವನ್ನಪ್ಪಿದ್ದಾರೆ. 6 ಜನರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. 2 ಐಸಿಯುನಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ILI ಹಾಗೂ ಸ್ಯಾರಿ ಪ್ರಕರಣಗಳೇನಿದ್ದಾವೆ ಅವು ಕೂಡ ಆಕ್ಟಿವ್ ಆಗಿದ್ದಾವೆ. ಅನೇಕ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲ್ತಾ ಇರುವವರಿಗೂ ಕೂಡ ಕೊರೋನಾ ವೈರಸ್ ಅಟ್ಯಾಕ್ ಆಗ್ತಾ ಇದೆ. ಕೊರೋನಾ ಗುಣಲಕ್ಷಣ ಇದ್ದವರಿಗೆ ಟೆಸ್ಟ್ ಮಾಡಿಸೋದು ಕಡ್ಡಾಯ. ಕೇಸಸ್ನ ರಿಪೋರ್ಟನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಕೋವಿಡ್ ಲಕ್ಷಣಗಳಿದ್ರೆ ಮಾತ್ರ ಟೆಸ್ಟ್ ಮಾಡ್ತಿದೆ ಆರೋಗ್ಯ ಇಲಾಖೆ. ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ 650 ಜನರಿಗೆ ಕೋವಿಡ್ ಟೆಸ್ಟನ್ನು ಮಾಡಿಸಲಾಗಿದೆ. ನಿನ್ನೆ ಒಂದೇ ದಿನ 2 ವ್ಯಕ್ತಿಗಳಿಗೆ ಕೋವಿಡ್ ಪಾಸಿಟಿವ್ ದೃಢಪಟ್ಟಿರೋದು. ಬೆಳಗಾವಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ 2 ಸಾವನ್ನಪ್ಪಿದ್ದಾರೆ. ಕೋವಿಡ್ ಪ್ರಕರಣಗಳು ನೋಡಿ ಸದ್ದಿಲ್ಲದೆ ಹೆಚ್ಚಾಗ್ತಾ ಇದೆ. ಇದು ಗಾಬರಿ ಬೀಳುವಂಥ ಅಥವಾ ಭಯ ಪಟ್ಕೊಳ್ಳುವಂಥ ವಿಚಾರ ಅಲ್ಲ. ಬದಲಿಗೆ ಜಾಗರೂಕರಾಗಿ ಜನಸಂದಣಿ ಇರುವಂಥ ಪ್ರದೇಶಗಳಿಗೆ ಹೋಗ್ತೀರಾ, ಕಾರ್ಯಕ್ರಮಗಳಿಗೆ ಹೋಗ್ತೀರಾ, ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗ್ತೀರಾ, ಆಸ್ಪತ್ರೆಗಳಿಗೆ ಮಾರುಕಟ್ಟೆಗಳಿಗೆ ಹೋಗ್ತೀರಾ ಅಂದರೆ ಮಾಸ್ಕನ್ನು ಧರಿಸಿ, ಸ್ಯಾನಿಟೈಸರನ್ನು ಜೊತೆಲೇ ಇಟ್ಕೊಳ್ಳಿ, ಕೈಗೆ ಹಚ್ಕೊಂಡು ಆಗಾಗ ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಜೊತೆಗೆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ. ಕೆಮ್ಮು, ಶೀತ, ಜ್ವರ, ಜೊತೆಗೆ ಪದೇ ಜ್ವರ ಬರ್ತಾ ಇದೆ, ಗಂಟಲು ನೋವು ಇದೆ ಅಂತ ಅಂದರೆ ಕೋವಿಡ್ ಟೆಸ್ಟ್ ಮಾಡಿಸಿ. ಬೇರೆ ಎಲ್ಗೋ ಹೋಗಿ ಬಂದಿದ್ದೀರಾ, ಟ್ರಾವೆಲ್ ಹಿಸ್ಟರಿ ಇದೆ ಅಂತ ಅಂದರೆ ಕೋವಿಡ್ ಟೆಸ್ಟನ್ನು ಮಾಡಿಸಿ. ನೀವೇ ಹೋಮ್ ಕ್ವಾರಂಟೈನ್ ಆಗಿ ಅದ್ರ ಮೂಲಕ ನಿಮಗೆ ಬಂದಿರುವಂಥ ಶೀತ, ಕೆಮ್ಮು, ಜ್ವರ, ಗಂಟಲು ನೋವು ಬೇರೆಯವ್ರಿಗೆ ಹರಡದೇ ಇರೋ ರೀತಿಯಾಗಿ ನೋಡ್ಕೊಳ್ಳಿ. ಸದ್ಯ ಈಗಾಗಲೇ ಕೋವಿಡ್ ಲಕ್ಷಣಗಳು ಯಾರ್ಯಾರಿಗಿದೆಯೋ ಅಂಥವರಿಗೆ ಆರೋಗ್ಯ ಇಲಾಖೆ ಆಯಾ ಒಂದಷ್ಟು ಆಸ್ಪತ್ರೆಗಳಲ್ಲಿ ಈಗಾಗಲೇ ಕೋವಿಡ್ ಟೆಸ್ಟಿಂಗ್ ಲ್ಯಾಬ್ಗಳನ್ನ ತೆರೆಯಲಾಗಿದೆ. ಕೋವಿಡ್ ಟೆಸ್ಟ್ ಮಾಡಿಸೋದ್ರ ಮೂಲಕ ಅವರಿಗೇನಾದರೂ ಕೋವಿಡ್ ದೃಢಪಟ್ಟಿದ್ರೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇನ್ನು ಕೆಲವರು ಸ್ವತಃ ಟ್ರೀಟ್ಮೆಂಟ್ ಪಡ್ಕೋತಿರ್ತೀರ ಮನೆಯಲ್ಲಿ, ಬಟ್ ವೈದ್ಯರ ಸಲಹೆಯನ್ನು ಪಡ್ಕೊಂಡೇ ನೀವು ಟ್ರೀಟ್ಮೆಂಟ್ ಪಡ್ಕೊಳ್ಳೋದು ಸೂಕ್ತ. 1287 ಕೋವಿಡ್ ಕೇಸಸ್ಗಳು ಈಗ ಸಕ್ರಿಯ ಆಗಿರುವಂಥದ್ದು. ಚಿಕ್ಕ ಪುಟ್ಟ ಶೀತ ಜ್ವರ ಬಂತು ಅಂದರೂ ಕೂಡ ಆ ಸಂದರ್ಭದಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಆಗೋದ್ರಿಂದ ನಿಮಗೆ ವೈರಸ್ ಅಟ್ಯಾಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಈ ವೈರಸ್ಗೇನು ಜೀವ ಇಲ್ಲ, ಆದರೆ ನಿಮ್ಮ ಜೀವಕೋಶಗಳ ಜೊತೆಗೆ ಬೆರೆತ್ಕೊಂಡು ಅದು ಪರಾವಲಂಬಿಯಾಗಿ ಬದುಕೋದಕ್ಕೆ ಶುರು ಮಾಡುತ್ತೆ. ಅದು ಬದುಕಬಾರ್ದು ಅಂದರೆ ನೀವು ಈ ಅಗತ್ಯ ಕ್ರಮಗಳನ್ನು ವಹಿಸಲೇಬೇಕು.